ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡದಲ್ಲಿ ಕಾನೂನು ಯೂಟ್ಯೂಬ್ ಚಾನಲ್. ನಾನು ಅಡ್ವೊಕೇಟ್ ಸಂಧ್ಯಾ ಗೌಡ. ನಾನಿವತ್ತು ಸುಪ್ರೀಂ ಕೋರ್ಟ್ನ ತೀರ್ಪಿನ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಅಪ್ರಾಪ್ತ ವಯಸ್ಸಿನ ಮಕ್ಕಳ ಆಸ್ತಿಯನ್ನ ಅವರ ತಂದೆ ತಾಯಿ ಅಥವಾ ಗಾರ್ಡಿಯನ್ ಮಾರಾಟ ಮಾಡಬಹುದೇ? ಅಭಿವೃದ್ಧಿ ಒಪ್ಪಂದವನ್ನ ಮಾಡಬಹುದೇ? ಅಂದ್ರೆ ಡೆವಲಪ್ಮೆಂಟ್ ಅಗ್ರಿಮೆಂಟ್ ಅನ್ನ ಮಾಡಬಹುದೇ? ಕೋರ್ಟ್ ಅನುಮತಿ ಯಾವಾಗ ಸಿಗುತ್ತದೆ? ಈ ಮಹತ್ವದ ಪ್ರಶ್ನೆಗಳಿಗೆ ಸುಪ್ರೀಂ ಕೋರ್ಟ್ ಜೂನ್ 3, 2026ರಂದು ಸ್ಪಷ್ಟ ಉತ್ತರವನ್ನ ನೀಡಿದೆ. ಶೆಫಾಲಿ ಚಕ್ರವರ್ತಿ ವರ್ಸಸ್ ಸ್ಟೇಟ್ ಆಫ್ ವೆಸ್ಟ್ ಬೆಂಗಾಲ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಹೇಳಿರುವುದು ಏನೆಂದ್ರೆ, ಅಪ್ರಾಪ್ತರ ಆಸ್ತಿಗೆ ಸಂಬಂಧಿಸಿದ ವ್ಯವಹಾರವನ್ನ ಪರಿಶೀಲಿಸುವಾಗ ನ್ಯಾಯಾಲಯಗಳು ಕೇವಲ ತಾಂತ್ರಿಕ ಕಾರಣಗಳನ್ನ ನೋಡಬಾರದು. ಆ ವ್ಯವಹಾರವು ಮಗುವಿನ ಹಿತಾಸಕ್ತಿಗೆ ಸ್ಪಷ್ಟವಾದ ಲಾಭವನ್ನ ನೀಡುತ್ತದೆಯೇ ಎಂಬುದನ್ನ ವಾಸ್ತವಿಕವಾಗಿ ಪರಿಶೀಲಿಸಬೇಕು. ಈ ಪ್ರಕರಣದ ಹಿನ್ನೆಲೆ ಏನು, ಕಾನೂನು ಅಂಶಗಳು ಯಾವುವು ಮತ್ತು ಸುಪ್ರೀಂ ಕೋರ್ಟ್ ನೀಡಿರುವ 8 ಪ್ರಮುಖ ತತ್ವಗಳು ಯಾವುವು ಎಲ್ಲವನ್ನ ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿಡಿಯೋ ನೋಡೋದಕ್ಕೂ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ವಿಷಯನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಪ್ರಕರಣದ ಹಿನ್ನೆಲೆಯನ್ನ ನೋಡೋದಾದ್ರೆ, ಈ ಪ್ರಕರಣದಲ್ಲಿ ಒಂದು ಆಸ್ತಿ 1957ರಲ್ಲಿ ಕುಟುಂಬದ ಹಿರಿಯ ಸದಸ್ಯರಿಂದ ಖರೀದಿಸಲ್ಪಟ್ಟಿತ್ತು. ನಂತರ ಕುಟುಂಬದ ವಾರಸುದಾರಿಕೆ ಪ್ರಕ್ರಿಯೆಯಲ್ಲಿ ಮಗುವಿನ ತಂದೆ 2018ರಲ್ಲಿ ನಿಧನರಾದ್ರು. ಇದರಿಂದ ಆ ಆಸ್ತಿಯಲ್ಲಿ ಅಪ್ರಾಪ್ತ ಬಾಲಕನಿಗೂ ಕೂಡ ಪಾಲು ದೊರಕಿತು. 2022ರಲ್ಲಿ ಆಸ್ತಿಯ ಸಹ ಮಾಲೀಕರು ಒಬ್ಬ ಬಿಲ್ಡರ್ ಜೊತೆ ಡೆವಲಪ್ಮೆಂಟ್ ಅಗ್ರಿಮೆಂಟ್ ಮಾಡೋದಕ್ಕೆ ನಿರ್ಧರಿಸಿದ್ರು. ಒಪ್ಪಂದದ ಪ್ರಕಾರ ಮಗುವಿಗೆ ಸುಮಾರು 399 ಚದರಡಿ ವಿಸ್ತೀರ್ಣದ ಫ್ಲಾಟ್ನಲ್ಲಿ 1/3 ಷೇರು ಜೊತೆಗೆ 10 ಲಕ್ಷ ಹಣ ದೊರೆಯಬೇಕಾಗಿತ್ತು. ಮಗುವಿನ ತಾಯಿ ಅಂದ್ರೆ ಸ್ವಾಭಾವಿಕ ಗಾರ್ಡಿಯನ್ ಆಗಿರೋದ್ರಿಂದ ಹಿಂದೂ ಮೈನಾರಿಟಿ ಅಂಡ್ ಗಾರ್ಡಿಯನ್ಶಿಪ್ ಆಕ್ಟ್ 1956ರ ಸೆಕ್ಷನ್ 8ರ ಅಡಿಯಲ್ಲಿ ಕೋರ್ಟ್ ಅನುಮತಿಯನ್ನ ಕೋರ್ತಾರೆ. ಆದರೆ ಜಿಲ್ಲಾ ನ್ಯಾಯಾಲಯ ಹಾಗೂ ಹೈಕೋರ್ಟ್ ಅರ್ಜಿಯನ್ನ ತಿರಸ್ಕರಿಸಿತು. ಅವರ ಅಭಿಪ್ರಾಯ ಏನೆಂದ್ರೆ, ಈ ವ್ಯವಹಾರವು ಮಗುವಿನ ಅವಶ್ಯಕತೆಗಾಗಿ ಎಂಬುದನ್ನ ಸಾಬೀತುಪಡಿಸಲಾಗಿಲ್ಲ, ಮಗುವಿನ ಸ್ಪಷ್ಟ ಲಾಭ ಆಗುತ್ತದೆ ಎಂಬುದನ್ನ ಸಮರ್ಪಕವಾಗಿ ತೋರಿಸಲಾಗಿಲ್ಲ, ಆದ್ದರಿಂದ ಅನುಮತಿ ನೀಡಲು ಸಾಧ್ಯವಿಲ್ಲ ಅಂತ ಹೇಳ್ತು. ಹಾಗಾದ್ರೆ ಸೆಕ್ಷನ್ 8 ಎಂದರೇನು? ಹಿಂದೂ ಮೈನಾರಿಟಿ ಅಂಡ್ ಗಾರ್ಡಿಯನ್ಶಿಪ್ ಆಕ್ಟ್ ನ ಸೆಕ್ಷನ್ 8ರ ಪ್ರಕಾರ ಸ್ವಾಭಾವಿಕ ಗಾರ್ಡಿಯನ್ ಆಗಿರುವ ತಂದೆ ಅಥವಾ ತಾಯಿ ಅಪ್ರಾಪ್ತ ಮಗುವಿನ ಸ್ಥಿರಾಸ್ತಿಯನ್ನ ಮಾರಾಟ ಮಾಡಲು, ಹಸ್ತಾಂತರಿಸಲು, ಗಿರವಿ ಇಡಲು, ದೀರ್ಘಾವಧಿಯ ಲೀಸ್ ನೀಡಲು ನ್ಯಾಯಾಲಯದ ಪೂರ್ವಾನುಮತಿ ಪಡೆಯಲೇಬೇಕು ಎಂಬುದು ಈ ನಿಯಮದ ಮುಖ್ಯ ಉದ್ದೇಶ. ಅಪ್ರಾಪ್ತ ಮಗುವಿನ ಆಸ್ತಿಯನ್ನ ದುರುಪಯೋಗವಾಗದಂತೆ ರಕ್ಷಿಸುವುದು. ಈ ಪ್ರಕರಣ ಸುಪ್ರೀಂ ಕೋರ್ಟ್ಗೆ ಹೋದಾಗ ನ್ಯಾಯಮೂರ್ತಿಗಳಾದ ಜಸ್ಟಿಸ್ ಸಂಜಯ್ ಕೊರಾಲ್ ಮತ್ತೆ ಜಸ್ಟಿಸ್ ಎನ್ ಕೋಟೇಶ್ವರ್ ಸಿಂಗ್ ಮಹತ್ವದ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಕೋರ್ಟ್ ಹೇಳಿದ್ದು, ಮಗುವಿನ ಹಿತಾಸಕ್ತಿ ಕೇವಲ ಒಂದು ಸಾಮಾನ್ಯ ಪರಿಗಣನೆ ಅಲ್ಲ, ಅದು ಅತ್ಯಂತ ಪ್ರಮುಖ ತತ್ವವಾಗಿದೆ. ಅಂದ್ರೆ ನ್ಯಾಯಾಲಯಗಳು ಈ ಪ್ರಶ್ನೆಯನ್ನ ಕೇಳಬೇಕು, ಈ ವ್ಯವಹಾರದಿಂದ ಮಗುವಿಗೆ ನಿಜವಾಗಿಯೂ ಲಾಭವಾಗ್ತಾ ಇದೆಯೇ? ಕೇವಲ ಊಹಾಪೋಹಗಳ ಆಧಾರದ ಮೇಲೆ ಅಥವಾ ತಾಂತ್ರಿಕ ಕಾರಣಗಳನ್ನ ಉಲ್ಲೇಖಿಸಿ ಅರ್ಜಿಯನ್ನು ತಿರಸ್ಕರಿಸಬಾರದು ಎಂದು ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿದೆ. ಈ ಪ್ರಕರಣದಲ್ಲಿ ಮಗುವಿಗೆ ಲಾಭ ಏನು? ಸುಪ್ರೀಂ ಕೋರ್ಟ್ ಗಮನಿಸಿದ ಪ್ರಮುಖ ಅಂಶವೆಂದ್ರೆ, ಮಗುವಿನ ಪಾಲು ಕೇವಲ ಒಂದು ಅನ್ಡಿವೈಡೆಡ್ ಶೇರ್ ಆಗಿತ್ತು. ಅಂದ್ರೆ ತಕ್ಷಣಕ್ಕೆ ಉಪಯೋಗಕ್ಕೆ ಬರುವಂತಿರಲಿಲ್ಲ, ಅದರ ಪ್ರಾಯೋಗಿಕ ಮೌಲ್ಯವು ಸೀಮಿತವಾಗಿತ್ತು. ಆದರೆ ಡೆವಲಪ್ಮೆಂಟ್ ಅಗ್ರಿಮೆಂಟ್ ಮೂಲಕ ವಾಸಕ್ಕೆ ಯೋಗ್ಯವಾದ ಫ್ಲಾಟ್ ದೊರೆಯುತ್ತದೆ, 10 ಲಕ್ಷ ಹಣ ದೊರೆಯುತ್ತದೆ, ಆಸ್ತಿಯ ಮೌಲ್ಯ ಹೆಚ್ಚಾಗುವ ಸಾಧ್ಯತೆಯೂ ಇರುತ್ತದೆ. ಹೀಗಾಗಿ ಈ ವ್ಯವಹಾರವು ಮಗುವಿನ ಹಿತಾಸಕ್ತಿಗೆ ಅನುಕೂಲಕರವಾಗಿದೆ ಎಂದು ಸುಪ್ರೀಂ ಕೋರ್ಟ್ ಕಂಡುಹಿಡಿಯಿತು. ಸುಪ್ರೀಂ ಕೋರ್ಟ್ ನೀಡಿರುವ 8 ಪ್ರಮುಖ ತತ್ವಗಳು. ಸೆಕ್ಷನ್ 8 ಒಂದು ರಕ್ಷಣಾತ್ಮಕ ನಿಯಮ. ಮಗುವಿನ ಸ್ಥಿರಾಸ್ತಿಗೆ ಸಂಬಂಧಿಸಿದ ವ್ಯವಹಾರಕ್ಕೆ ಕೋರ್ಟ್ ಅನುಮತಿ ಕಡ್ಡಾಯ. ಅನುಮತಿ ಇಲ್ಲದೆ ಮಾಡಿದ ವ್ಯವಹಾರ ಸ್ವಯಂ ಚಾಲಿತವಾಗಿ ಅಮಾನ್ಯವಾಗೋದಿಲ್ಲ, ಅದು ವೈಡ್ ಕೂಡ ಅಲ್ಲ. ಆದರೆ ನಂತರ ಮಗು ಅದನ್ನ ಪ್ರಶ್ನಿಸುವ ಹಕ್ಕು ಹೊಂದಿರುತ್ತೆ. ಪ್ರಶ್ನಿಸುವ ಹಕ್ಕು ಯಾವಾಗ? ಮಗು ಮೇಜರ್ ಆದ ನಂತರ ಕಾನೂನಿನಲ್ಲಿ ನಿಗದಿಪಡಿಸಿರುವ ಅವಧಿಯೊಳಗೆ ವ್ಯವಹಾರವನ್ನ ಪ್ರಶ್ನಿಸಬಹುದು. ಪ್ರತ್ಯೇಕ ಡಿಕ್ಲರೇಟರಿ ಸೂಟು ಕಡ್ಡಾಯವಲ್ಲ. ವ್ಯವಹಾರವನ್ನ ಒಪ್ಪುವುದಿಲ್ಲ ಎಂಬುದನ್ನ ಸ್ಪಷ್ಟವಾಗಿ ತೋರಿಸಿದ್ರೂ ಸಾಕಾಗಬಹುದು. ಮೊದಲು ವ್ಯವಹಾರವನ್ನ ಪ್ರಶ್ನಿಸಬೇಕು, ನಂತರ ಮಾತ್ರ ಆಸ್ತಿ ವಾಪಸ್ಸು ಅಥವಾ ಮಾಲೀಕತ್ವದ ಹಕ್ಕನ್ನ ಕೇಳಬಹುದು. ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿಗೆ ಸೆಕ್ಷನ್ 8 ಯಾವಾಗಲೂ ಕೂಡ ಅನ್ವಯಿಸೋದಿಲ್ಲ. ಇದು ಮುಖ್ಯವಾಗಿ ಮಗುವಿನ ವೈಯಕ್ತಿಕ ಅಥವಾ ಪ್ರತ್ಯೇಕ ಆಸ್ತಿಗೆ ಅನ್ವಯಿಸುತ್ತೆ. ಮಗುವಿನ ಕಲ್ಯಾಣವೇ ಮುಖ್ಯ. ಅನುಮತಿ ನೀಡುವಾಗ ಅವಶ್ಯಕತೆ ಇದೆಯೇ, ಸ್ಪಷ್ಟ ಲಾಭ ಇದೆಯೇ ಎಂಬುದನ್ನ ನ್ಯಾಯಾಲಯ ಪರಿಶೀಲಿಸಬೇಕು. ಆಸ್ತಿ ವ್ಯವಹಾರಗಳಲ್ಲಿ ಸ್ಥಿರತೆಯನ್ನ ಕಾಪಾಡೋದು.
ಕಾನೂನು ಮಗುವಿನ ಹಕ್ಕುಗಳನ್ನು ರಕ್ಷಿಸೋದ್ರ ಜೊತೆಗೆ ಆಸ್ತಿ ವ್ಯವಹಾರಗಳಲ್ಲಿ ನಿಶ್ಚಿತತೆಯನ್ನ ಕೂಡ ಕಾಪಾಡುತ್ತೆ. ಈ ತೀರ್ಪಿನಿಂದ ಸ್ಪಷ್ಟವಾಗಿರೋದು ಏನೆಂದ್ರೆ, ಕೋರ್ಟ್ಗಳು ಕೇವಲ ತಾಂತ್ರಿಕ ದೃಷ್ಟಿಕೋನದಿಂದ ಪ್ರಕರಣಗಳನ್ನ ನೋಡದೆ ವಾಸ್ತವಿಕ ದೃಷ್ಟಿಯಿಂದ ಪರಿಶೀಲಿಸಬೇಕು. ಮಗುವಿನ ಭವಿಷ್ಯದ ಹಿತಾಸಕ್ತಿಯ ಮುಖ್ಯ ಮಾನದಂಡವಾಗಿರಬೇಕು. ಅಭಿವೃದ್ಧಿ ಒಪ್ಪಂದಗಳು, ಪುನರಭಿವೃದ್ಧಿ ಯೋಜನೆಗಳು ಹಾಗೂ ಕುಟುಂಬ ಆಸ್ತಿ ವ್ಯವಹಾರಗಳಿಗೆ ಈ ತೀರ್ಪು ಮುಂದಿನ ದಿನಗಳಲ್ಲಿ ಮಾರ್ಗದರ್ಶಕವಾಗಲಿದೆ. ಹೀಗಾಗಿ ಸುಪ್ರೀಂ ಕೋರ್ಟ್ ಈ ಪ್ರಕರಣದಲ್ಲಿ ಮಗುವಿನ ತಾಯಿಗೆ ಡೆವಲಪ್ಮೆಂಟ್ ಅಗ್ರಿಮೆಂಟ್ ಮಾಡೋದಕ್ಕೆ ಅನುಮತಿಯನ್ನ ನೀಡಿ ಮಗುವಿನ ಹಿತಾಸಕ್ತಿಯೇ ಮೊದಲ ಆದ್ಯತೆ ಎಂಬ ತತ್ವವನ್ನ ಮತ್ತೊಮ್ಮೆ ಬಲಪಡಿಸಿದೆ. ಇಲ್ಲಿ ಇನ್ನೊಂದು ಪ್ರಮುಖ ಅಂಶವನ್ನ ಗಮನಿಸಬೇಕು. ಸಾಮಾನ್ಯವಾಗಿ ಸೆಕ್ಷನ್ 8 ಅನ್ವಯವಾಗೋದು ಅಪ್ರಾಪ್ತ ಮಗುವಿನ ಆಸ್ತಿಯನ್ನ ಮಾರಾಟ ಮಾಡುವಾಗ, ಹಸ್ತಾಂತರ ಮಾಡುವಾಗ ಅಥವಾ ಆಸ್ತಿಯ ಮೇಲಿನ ಹಕ್ಕಿಗೆ ಪರಿಣಾಮ ಬೀರುವ ವ್ಯವಹಾರ ಮಾಡುವಾಗ. ಅಂತಹ ಸಂದರ್ಭಗಳಲ್ಲಿ ಕೋರ್ಟ್ ಅನುಮತಿ ಕಡ್ಡಾಯವಾಗಿರುತ್ತೆ. ಆದರೆ ಈ ಪ್ರಕರಣದಲ್ಲಿ ಸಂಪೂರ್ಣ ಮಾರಾಟ ನಡೆಯುತ್ತಿರಲಿಲ್ಲ, ಕೇವಲ ಡೆವಲಪ್ಮೆಂಟ್ ಅಗ್ರಿಮೆಂಟ್ ಅನ್ನ ಮಾಡಲಾಗ್ತಾ ಇತ್ತು. ಜೊತೆಗೆ ಆ ಒಪ್ಪಂದದಿಂದ ಮಗುವಿನ ಹಿತಾಸಕ್ತಿಗೆ ಯಾವುದೇ ಧಕ್ಕೆ ಆಗೋದಿಲ್ಲ, ಬದಲಾಗಿ ಲಾಭವೇ ಆಗುತ್ತದೆ ಎಂಬುದು ಸುಪ್ರೀಂ ಕೋರ್ಟ್ಗೆ ಸ್ಪಷ್ಟವಾಗಿತ್ತು. ಅದಕ್ಕಾಗಿ ಕೋರ್ಟ್ ಅನುಮತಿಯನ್ನ ನೀಡಿದೆ. ಈ ತೀರ್ಪಿನ ಮೂಲಕ ನ್ಯಾಯಾಲಯಗಳು ಅಪ್ರಾಪ್ತರ ಆಸ್ತಿಗೆ ಸಂಬಂಧಿಸಿದ ಪ್ರಕರಣಗಳಲ್ಲಿ ಮಗುವಿನ ಹಿತಾಸಕ್ತಿಯನ್ನ ಅತ್ಯುನ್ನತ ಮಾನದಂಡವಾಗಿ ಪರಿಗಣಿಸಬೇಕು ಎಂಬ ಸಂದೇಶವನ್ನ ಸುಪ್ರೀಂ ಕೋರ್ಟ್ ಮತ್ತೊಮ್ಮೆ ನೀಡಿದೆ. ಈ ತೀರ್ಪು ನಿಮಗೆ ಸ್ಪಷ್ಟವಾಗಿ ಅರ್ಥವಾಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾನೂನು ಸಂಬಂಧಿತ ಇಂತಹ ಮಹತ್ವದ ಅಪ್ಡೇಟ್ಗಳಿಗಾಗಿ ಕನ್ನಡದಲ್ಲಿ ಕಾನೂನು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.